ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇಲ್ಲಿ ನೋಡಿ, ನನ್ನ ಹತ್ರ ಒಂದಷ್ಟು ಪುಷ್ಪಗಳಿದೆ. ತಗೊಳ್ಳಿ, ಎಲ್ಲ ಒಂದೊಂದು ಹೂ ತಗೊಳ್ಳಿ. ಇದೊಂದು ಖಾಲಿ ಬ್ಯಾಗ್ ಇದೆ. ಈ ಖಾಲಿ ಬ್ಯಾಗ್ಗೆ ಈ ಪುಷ್ಪಗಳನ್ನು ಹಾಕ್ತಾ ಹೋಗಿ, ಆಕಾಶಾತ್ ಪತಿ ತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ ಶ್ರೀ ಕೇಶವಂ ಪ್ರತಿ ಗಚ್ಚತಿ. ಏನಿದ್ರ ಅರ್ಥ? ಆಕಾಶದಿಂದ ಬೀಳೋ ಮಳೆಯ ಒಂದೊಂದು ಹನಿ ಕೂಡ ಭೂಮಿಗೆ ಬಿದ್ದಲ್ಲಿ ಒಂದು ಹಳ್ಳ ಆಗುತ್ತೆ, ಕೊಳ್ಳ ಆಗುತ್ತೆ, ಒಂದು ಸಣ್ಣ ಜರಿ ಆಗುತ್ತೆ, ಕಾಲುವೆ ಆಗುತ್ತೆ, ಕೆರೆಗೆ ಸೇರುತ್ತೆ, ನದಿ ಆಗುತ್ತೆ, ಕಡೆಗೆ ಸಮುದ್ರವನ್ನು ಸೇರುತ್ತೆ. ಹಾಗೆ ನೀನು ಮಾಡೋ ಪ್ರತಿಯೊಂದು ಒಳ್ಳೆಯ ಕೆಲಸಗಳು, ಶುಭ ಕಾರ್ಯಗಳು, ಪೂಜಾ ಕೈಂಕರ್ಯಗಳು ಆ ಭಗವನ್ ನಾರಾಯಣ ಕೇಳುತ್ತೆ ಅನ್ನೋದೇ ತಾತ್ಪರ್ಯ. ಹಾಗಾದ್ರೆ ನೋಡೋಣ, ನಾನು ಈ ಹೂಗಳನ್ನೆಲ್ಲ ಹಾಕಿದ್ದೀನಿ. ಈ ಒಂದು ಮಠದ ಹೆಸರಲ್ಲಿ ಅಬ್ರಕ ಡಬ್ರ ಅಂತ ಹೇಳಿ ತೆಗೆದ್ರೆ ಆ ಪುಷ್ಪಗಳನ್ನೆಲ್ಲ ನಾನು ಕೈಗೆ ತಗೊಂಡ್ಬಿಡ್ತೀನಿ. ಇದರಲ್ಲಿ ಏನೂ ಇಲ್ಲ. ಈ ಪುಷ್ಪಗಳನ್ನು ಈಗ ನಾನು ಶ್ಲೋಕವನ್ನು ಹೇಳ್ತಾ ಹೋದರೆ ಆ ಪುಷ್ಪಗಳ ರೂಪ ಬದಲಾಗೋಗಿದೆ. ಆಕಾಶಾತ್ ಪತಿ ತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ ಶ್ರೀ ಕೇಶವಂ ಪ್ರತಿ ಗಚ್ಚತಿ. ನನ್ನ ಕಾರ್ಯಕ್ರಮ ಮೂಲವಾಗಿರೋದು ಭಗವದ್ಗೀತೆಯ ಕೆಲವು ಶ್ಲೋಕಗಳು ಹಾಗೂ ಕನ್ನಡದ ಭಗವದ್ಗೀತೆ ಅಂತಾನೆ ಹೆಸರು ಪಡೆದಿರೋ ಮಂಕುತಿಮ್ಮನ ಕಗ್ಗ. ತಮಗೆಲ್ಲ ಗೊತ್ತೇ ಇದೆ. ಮೂಲ ಸಂಸ್ಕೃತ ಪಾಮರರಿಗಷ್ಟು ಗೊತ್ತಾಗಲ್ಲ ಅನ್ನೋ ಕಾರಣಕ್ಕೆ DVG ಅವರು ಆ ಭಗವದ್ಗೀತೆಯಲ್ಲಿರ್ತಕ್ಕಂಥ ಸರ್ವ ಸಾರಸ್ವವನ್ನು ತಗೊಂಡು ಸ್ವಲ್ಪ ಅವರ ಅನುಭವವನ್ನು ಸೇರಿಸಿ ಅದಕ್ಕೊಂದು ಹೊಸ ರೂಪ ಕೊಟ್ಟು ಮಂಕುತಿಮ್ಮನ ಕಗ್ಗ ಅಂತ ಹೇಳಿ ಒಂದು 945 ಪದ್ಯಗಳನ್ನು ಬರೆದಿದ್ದಾರೆ. ಒಂದೊಂದು ಕೂಡ ಆಣಿ ಮುತ್ತುಗಳು. ದೇಹಿನೋಸ್ಮಿತ್ನಥ ದೇವೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರಃ ತತ್ರ ಮುಹ್ಯತಿ. ಇದರ ಅರ್ಥ ಏನು? ದೇಹದಲ್ಲಿರ್ತಕ್ಕಂಥ ಆತ್ಮ ದೇಹದ ಜೊತೆಲೇ ಸಾಗುತ್ತೆ. ಬಾಲ್ಯ, ಯೌವನ, ಆ ನಂತರ ಉಪ್ಪು. ಆದರೆ ಮುಪ್ಪಿನಲ್ಲಿ ಕೆಲವು ಸಾಯ್ತಾರೆ ಅಂತ ಅನ್ಕೊಳಕ್ಕಾಗಲ್ಲ. ಬಾಲ್ಯದಲ್ಲೂ ಸಾವು ಬರುತ್ತೆ, ಯೌವನದಲ್ಲೂ ಸಾವು ಬರುತ್ತೆ. ಸೊ ಕರ್ಮಫಲ ಗೊತ್ತಿಲ್ಲ ನಮಗೆ. ಆದರೆ ಈ ಮೂರು ಹಂತಗಳನ್ನು ದಾಟ್ಕೊಂಡು ಬಂದ ಆತ್ಮ ದೇಹ ಸತ್ತ ಮೇಲೆ ಇನ್ನೊಂದು ದೇಹವನ್ನು ಸೇರುತ್ತೆ. ಸೊ ಹಾಗಾಗಿ ಹುಟ್ಟು ಸಾವಿನ ಬಗ್ಗೆ ಒಬ್ಬ ಮನುಷ್ಯ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಧೀರನಾದವನು ಗೊಂದಲಕ್ಕೆ ಈಡಾಗಬಾರ್ದು ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಹೇಗಪ್ಪ ಅಂತ ಒಂದು ಮ್ಯಾಜಿಕಲ್ ನೋಡೋಣ. ಇಲ್ಲಿ ನೋಡಿ, ನನ್ನ ಹತ್ರ ಒಂದು ಹಗ್ಗ ಇದೆ, ಸಾಮಾನ್ಯವಾದ ಹಗ್ಗ. ಇದರಲ್ಲಿ ಏನೂ ಇಲ್ಲ. ಒಂದು ಹುಟ್ಟು ಮತ್ತು ಒಂದು ಸಾವು, ಇದರೆರಡರ ಮಧ್ಯೆ ನಾ ಹೇಳಿದ ಹಾಗೆ ಒಂದೇ ಹಗ್ಗ. ಚೆನ್ನಾಗಿ ಗಮನ ಇರಲಿ ತಮಗೆಲ್ಲ. ಒಂದೇ ಜೀವನ ಒಬ್ಬ ವ್ಯಕ್ತಿಗೆ. ಈ ಹುಟ್ಟು ಮತ್ತು ಸಾವಿನ ನಡುವೆ ಬರೋದೇ ಸುಂದರವಾದ ಬಾಲ್ಯ ಮತ್ತು ಯೌವನ, ಜೊತೆಗೆ ಮುಪ್ಪು. ಈ ಬಾಲ್ಯ, ಯೌವನ ಮತ್ತು ಮುಪ್ಪಿನಲ್ಲಿ ನಾವು ಆಲ್ವೇಸ್ ದ್ವಂದ್ವದಲ್ಲೇ ಇರ್ತೀವಿ. ಯಾವುದು ಸರಿ, ಯಾವ್ದು ತಪ್ಪು ಏನು ಗೊತ್ತಾಗಲ್ಲ. ಜೀವನ ಎಲ್ಲ ಬರೀ ದ್ವಂದ್ವ. ಹೋಗ್ಲಿ, ಇಷ್ಟಕ್ಕೆ ನಿಲ್ಲುತ್ತಾ ಅಂತಂದ್ರೆ ಇದುವರೆಗೂ ಯಾರಿಗೆ ಯಾತಕ್ಕೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಆದ್ರೆ ಹುಟ್ಟು ಸಾವಿನ ಬಗ್ಗೆನೇ ದೊಡ್ಡ ವಿಶ್ಲೇಷಣೆ ನಡೀತಾ ಇದೆ. ನಮ್ಗೆ ಯಾರಿಗೂ ಏನೂ ಗೊತ್ತಿಲ್ಲ. ಅದೊಂದು ವಿಚಾರದಲ್ಲಿ ನಾವೆಲ್ಲ ರವಿಚಂದ್ರನ್ ಥರ ಏಕಾಂಗಿ ಆಗ್ಬಿಟ್ಟಿದ್ದೀವಿ. ವಿಷಯಗಳೇ ಗೊತ್ತಿಲ್ಲ ನಮಗೆ, ಮೂಲ ಗೊತ್ತಿಲ್ಲ. ಮುಂದಿನ ಮ್ಯಾಜಿಕ್ಗೆ ಹೋಗೋಣ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಎಷ್ಟು ಚೆನ್ನಾಗಿದೆ. ಮನುಷ್ಯ ಹೇಗೆ ತನ್ನ ಬಟ್ಟೆಗಳು ಹಳೆದಾದ ಮೇಲೆ ಅದನ್ನು ತ್ಯಜಿಸಿ ಹೊಸ ಬಟ್ಟೆಗಳನ್ನು ಧರಿಸ್ತಾನೋ, ಹಾಗೆ ಆತ್ಮ ಕೃಶವಾದ ದೇಹದ ನಂತರ ಅವನಿಂದ ದೂರ ಆಗಿ ಹೊಸ ದೇಹವನ್ನು ಸೇರಿಕೊಳ್ಳುತ್ತೆ. ಹಾಗಾಗಿ ಹುಟ್ಟು ಸಾವಿನ ಬಗ್ಗೆ ಅತಿಯಾದ ದುಃಖ, ನೋವು, ಚಿಂತನೆ ಬೇಡ. ಇಟ್ ಈಸ್ ಜಸ್ಟ್ ಲೈಕ್ ಚೇಂಜಿಂಗ್ ಯುವರ್ ಡ್ರೆಸ್. ಒಂದು ಹಳೆ ಬಟ್ಟೆ ಹೋಯ್ತು, ಹೊಸ ಬಟ್ಟೆ ಬಂತು, ಅಷ್ಟೇ. ನನ್ನ ಹತ್ರ ಈ ಮಾಯಾ ಬ್ಯಾಗ್ನಲ್ಲಿ ಹರಿದ ಬಟ್ಟೆಗಳಿದೆ. ಇದು ಖಾಲಿ, ಏನೂ ಇಲ್ಲ. ಈ ಹರಿದ ಬಟ್ಟೆಗಳು ಜೀರ್ಣವಾಗೋಗಿರೋ ಬಟ್ಟೆ. ಇದರಲ್ಲಿ ಏನೂ ಶಕ್ತಿ ಇಲ್ಲ. ನೋಡಿ, ಎರಡೂ ಅಷ್ಟೇ ಹರಿದು ಛಿದ್ರ ಆಗಿ ಹೋಗಿದೆ. ಹೇಗೆ ಹಳೆ ಬಟ್ಟೆಗಳನ್ನು ತ್ಯಜಿಸಿ ಭಗವಂತ ಹೇಳಿದ್ನಲ್ಲ, ಆತ್ಮ ಒಂದು ಹೊಸದನ್ನ ಸೇರ್ಕೊಳ್ಳುತ್ತೋ, ಹೊಸ ದೇಹವನ್ನು ಸೇರ್ಕೊಳ್ಳುತ್ತೋ, ಅದೇ ವಿಚಿತ್ರ. ನೋಡಿ, ಇಲ್ಲಿ ಹಳೆ ಬಟ್ಟೆ ಇಲ್ಲ. ಏನಪ್ಪ ಇದೆ ಅಂದ್ರೆ
ಸುಂದರವಾದ ಹೊಸ ಬಟ್ಟೆಗಳಿದೆ. ಇದನ್ನೇ ಹೇಳೋದು ವಾಸಾಂಸಿ ಜೀರ್ಣಾನಿ. ಹಳೆಯ ಬಟ್ಟೆಗಳನ್ನು ಕಳೆದು ಹೊಸ ಬಟ್ಟೆಗಳನ್ನು ಹಾಕ್ಕೊಳ್ಳೋದು ಹೇಗೋ ಹಾಗೆ ದೇಹ ಬೇರೆ ಆಗಿ ಆತ್ಮ ಇನ್ನೊಂದು ದೇಹಕ್ಕೆ ಹೋಗುತ್ತೆ ಅಂತಾನೆ ಕೃಷ್ಣ ಪರಮಾತ್ಮ. DVG ಅವರು ಹೇಳಿದ್ರು, ಧರ್ಮದಲ್ಲಿ ಯಾವುದು ದೊಡ್ಡ ಧರ್ಮ, ಯಾವುದು ಚಿಕ್ಕ ಧರ್ಮ, ಇದು ತುಂಬಾನೇ ಸೂಕ್ಷ್ಮವಾದ ವಿಚಾರ. ಇಲ್ಲಿ ನೋಡಿ, ನನ್ನ ಹತ್ರ ಇಲ್ಲಿ 3 ಹಗ್ಗ ಇದೆ. ಇದನ್ನ ಹಿಂದೂ ಧರ್ಮ ಅಂತ ಕರೆಯೋಣ, ಬಹಳ ಚಿಕ್ಕದಾಗಿದೆ. ಇದನ್ನ ಇಸ್ಲಾಂ ಧರ್ಮ ಅಂತ ಕರೆಯೋಣ, ಪ್ರಪಂಚದಲ್ಲಿ ಅರ್ಧ ಜನ ಇದ್ದಾರೆ. ಇದನ್ನ ಕ್ರಿಶ್ಚಿಯನ್ ಧರ್ಮ ಅಂತ ಕರೆಯೋಣ, ತುಂಬಾ ಜನ ಇದ್ದಾರೆ. ಹಾಗಾದ್ರೆ ಈ ಧರ್ಮದಲ್ಲಿ ಯಾವ ಧರ್ಮ ದೊಡ್ಡದು? ಹಿಂದೂ ಧರ್ಮ ದೊಡ್ಡದಾ, ಕ್ರಿಶ್ಚಿಯನ್ ಧರ್ಮ ದೊಡ್ಡದಾ, ಇಸ್ಲಾಂ ಧರ್ಮ ದೊಡ್ಡದಾ? ಜನ ಹೇಳ್ತಾರೆ ಸೈಜ್ ನೋಡಿ ಧರ್ಮ ಅಂದ್ರೆ. ಇಲ್ಲ, DVG ಅವರು ಹೇಳ್ತಾರೆ ಧರ್ಮವನ್ನ ಸೈಜಿಂದ ಅಳೆಯಕ್ಕಾಗಲ್ಲ, ಅದರ ಒಳಗಿನ ಸತ್ವದಿಂದ ಅಳಿಬೇಕು. ಅದಕ್ಕೊಂದು ಪದ್ಯ ಬರೀತಾರೆ, 100 ಮತವಿಹುದು ಲೋಕದುಗ್ರಾಣದಲ್ಲಿ. ಎಷ್ಟು ಚೆನ್ನಾಗಿದೆ ನೋಡಿ. 100 ಮತವಿಹುದು ಲೋಕದುಗ್ರಾಣದಲ್ಲಿ, ಆರಿಸಿಕೊ ನಿನ್ನ ರುಚಿಗೊಪ್ಪುವುದನದರೊಳ್. ಸಾರದೊಡುಗೆಯ ವಿಚಾರದ ಒಲೆಯಲ್ಲಿ ಮಾಡೆ, ಮತ ಬೇರೆ ಮತಿ ಬೇರೆ ಮಂಕುತಿಮ್ಮ. ಸೊ ಒಳಗಿನ ಸತ್ವ ಮುಖ್ಯ, ಹೊರಗಿನ ಆಕಾರ ಆಗಲ್ಲ, ದಪ್ಪ ಅಲ್ಲ ಅಂತ. ಹಾಗಾಗಿ ತುಂಬಾ ಚಿಕ್ಕದಾಗಿರೋ ಹಿಂದೂ ಧರ್ಮ ತಗೋತೀನಿ, ಪಕ್ಕದಲ್ಲಿ ಇಸ್ಲಾಂ ಧರ್ಮ ಇಡ್ತೀನಿ, ಪಕ್ಕದಲ್ಲಿ ಕ್ರಿಶ್ಚಿಯನ್ ಧರ್ಮ ಇಡ್ತೀನಿ, 3 ಒಂದ್ರ ಪಕ್ಕ ಒಂದಿಡ್ತೀನಿ. ಹಿಂದೂ ಧರ್ಮ ಇಸ್ಲಾಂ ಧರ್ಮದ ಪಕ್ಕ, ಇಸ್ಲಾಂ ಧರ್ಮ ಹಿಂದೂ ಧರ್ಮದ ಪಕ್ಕ, ಕ್ರಿಶ್ಚಿಯನ್ ಧರ್ಮ ಇದು 2 ಪಕ್ಕ. ಹಾಗಾದ್ರೆ ಇಲ್ಲಿ ಯಾವ್ದು ದೊಡ್ಡದು ಆ ಪ್ರಶ್ನೆನೇ ಬರಲ್ಲ. ಎಲ್ಲ ಧರ್ಮಗಳು ಒಂದೇ ನೋಡಿ. ಹಿಂದೂ ಒಂದೇ ಇದೆ, ಇಸ್ಲಾಂ ಒಂದೇ ಇದೆ, ಕ್ರಿಶ್ಚಿಯನ್ ಇದೆ. ಇದಕ್ಕೆ ನಮ್ಮಲ್ಲಿ ಹೇಳ್ತಾರೆ ವಸುದೈವ ಕುಟುಂಬಕಂ. ವರ್ಲ್ಡ್ ಇಸ್ ಎ ಗ್ಲೋಬಲ್ ಫ್ಯಾಮಿಲಿ. ನನ್ನ ಕೈಯಲ್ಲಿ ಮುಚ್ಚಿಟ್ಟಿದ್ದೀನಿ ಅನ್ಕೋಬಹುದು ನೀವು. ಇಲ್ಲ, ಹಿಂದೂ ಧರ್ಮ ಎಷ್ಟಿದೆಯೋ ಅಷ್ಟೇ ಕ್ರಿಶ್ಚಿಯನ್ ಧರ್ಮ, ಅಷ್ಟೇ ಇಸ್ಲಾಂ ಧರ್ಮ, ಅಷ್ಟೇ ಹಿಂದೂ ಧರ್ಮ. ಸೊ ಪ್ರೀತಿಯಿಂದ ಜೊತೆಯಲ್ಲಿ ಬದುಕಿದ್ರೆ ಎಲ್ಲ ಧರ್ಮಗಳು ಒಂದೇ. ನಾವು ಧರ್ಮ ಒಳಗಡೆ ಇರ್ತಕ್ಕಂಥ ಸತ್ವವನ್ನು ನೋಡಬೇಕು. ಅದು ಬಿಟ್ಟು ನೀನು ದೊಡ್ಡವನು ನಾನು ದೊಡ್ಡವನು ಗಲಾಟೆ ಮಾಡಿದ್ರೆ ಒಂದು ಧರ್ಮ ಚಿಕ್ಕದಾಗೇ ಇರುತ್ತೆ, ಇನ್ನೊಂದು ಧರ್ಮ ಮೀಡಿಯಂ ಆಗುತ್ತೆ, ಇನ್ನೊಂದು ದೊಡ್ಡದಾಗುತ್ತೆ. ಬೇಕಾ ಜಗಳ? ಸೊ ಲೆಟ್ ಅಸ್ ಲೀವ್ ಲೈಕ್ ಒನ್ ಫ್ಯಾಮಿಲಿ, ದಟ್ ಈಸ್ ಗ್ಲೋಬಲ್ ಫ್ಯಾಮಿಲಿ. ಇಲ್ಲಿ ನೋಡಿ, ಆಧ್ಯಾತ್ಮಿಕ ಸತ್ಯ ಅಂತ ಇದೆ. ಏನಿದೆ ಆಧ್ಯಾತ್ಮಿಕ ಸತ್ಯ? ನಾವೆಲ್ಲ ಹುಟ್ಟುತ್ತಾ ಏನೂ ತರೋದಿಲ್ಲ, ಖಾಲಿ ಕೈ. ಆದ್ರಷ್ಟೇ ಜೀವನಾನ? ಇಲ್ಲ, ಹುಟ್ಟೋವಾಗ್ಲೂ ಖಾಲಿ, ಸಾಯೋವಾಗ್ಲೂ ಖಾಲಿ. ಆದರೆ DVG ಒಂದ್ ಕಡೆ ಹೇಳ್ತಾರೆ, ಇಂದು ಮದುವೆಯ ಹಬ್ಬ, ನಾಳೆ ವೈಕುಂಠ ತಿಥಿ. ಎಷ್ಟು ಚೆನ್ನಾಗಿದೆ ನೋಡಿ. ಹಬ್ಬ ಅಂತ ಮೆರಿತೀವಿ, ನೆಕ್ಸ್ಟ್ ಡೇ ಯಾರೋ ರಿಲೇಟಿವ್ಸ್ ಹೊತ್ತು ಹೋಗ್ತಾರೆ, ತಿಥಿಗೆ ರೆಡಿ ಆಗ್ಬಿಡ್ತೀವಿ. ಇದೇ ಜೀವನ. ಇಂದು ಮದುವೆಯ ಹಬ್ಬ, ನಾಳೆ ವೈಕುಂಠ ತಿಥಿ, ಇಂದು ಮೃಷ್ಟಾನ್ನ ಸುಖ, ನಾಳೆ ಭಿಕ್ಷಾನ್ನ, ಇಂದು ಬರೀ ಉಪವಾಸ, ನಾಳೆ ಪಾರಣೆ ಇಂತು ಸಂದಿರುವುದು ಎಮ್ಮರುಣ ಮಂಕುತಿಮ್ಮ. ಸೊ ಜೀವ ಎಷ್ಟು ವಿಚಿತ್ರ ಅಂದ್ರೆ ನೋಡಿ, ಇವತ್ತು ಖಾಲಿ ಏನೂ ಇಲ್ಲ ಅನ್ಕೋತೀವಿ, ಬಟ್ ಕಟ್ ಮಾಡಿದ್ರೆ ಏನೋ ಜೀವನದಲ್ಲಿ ಬರುತ್ತೆ, ಸಮಥಿಂಗ್ ಹ್ಯಾಸ್ ಕಮ್. ಆದ್ರೆ ಇದು ಪರ್ಮನೆಂಟಾ? ಇಲ್ಲ, ಬ್ಲ್ಯಾಕ್ ಅಂಡ್ ವೈಟ್. ಬಟ್ ಬ್ಲ್ಯಾಕ್ ಅಂಡ್ ವೈಟ್ ಆ ಜೀವನ ಅಲ್ಲ. ನೀವು ಕಷ್ಟಪಟ್ಟು ಮತ್ತೆ ಪ್ರಾಮಾಣಿಕವಾಗಿದ್ರೆ ನಿಮ್ಮ ಜೀವನ ಕಲರ್ಫುಲ್ ಆಗುತ್ತೆ. ಆಯ್ತಪ್ಪ, ಕಲರ್ಫುಲ್ ಆಗೋಯ್ತು, ನಮ್ಮನ್ನು ಹಿಡಿಯೋರು ಯಾರು ಅಂತ ಮೆರೆದ್ರೆ ಮತ್ತೆ ಖಾಲಿ ಆಗ್ಬಿಡ್ತೀವಿ. ಸೊ ಹಾಗಾಗಿ ನೋವು ನಲಿವುಗಳು ಶಾಶ್ವತ ಅಲ್ಲ, ಕಷ್ಟ ಸುಖ ಶಾಶ್ವತ ಅಲ್ಲ, ಸೋಲು ಗೆಲುವು ಶಾಶ್ವತ ಅಲ್ಲ. ಎರಡು ಜೊತೆಯಲ್ಲಿ ಬಂದು ಹೋಗ್ತಾ ಇರುತ್ತೆ, ಸೂರ್ಯ ಚಂದ್ರರಿದ್ದ ಹಾಗೆ. ಹಾಗಾಗಿ ಕೃಷ್ಣ ಕೂಡ ಭಗವದ್ಗೀತೆಯಲ್ಲಿ ಅದನ್ನೇ ಹೇಳೋದು, ಟೆನ್ಷನ್ ಮಾಡ್ಕೋಬೇಡ, ಅದೇನು ಪ್ರಕೃತಿನಲ್ಲಿ ನಿನ್ನ ಕರ್ಮಫಲದಲ್ಲಿ ಬರೆದಿರುತ್ತೋ ಅದಾಗಿರುತ್ತೆ. ಅದನ್ನ ಕರೆಕ್ಟಾಗಿ ಪ್ಲಾನ್ ಮಾಡ್ತಾ ಹೋದ್ರೆ ನಿಮ್ಮ ಜೀವನ ಕಲರ್ಫುಲ್ ಆಗಿರುತ್ತೆ ಅಂತ ಭಗವದ್ಗೀತೆ ಹೇಳ್ತಾರೆ. ನಯನಂ ಛಿಂದಂತಿ ಶಸ್ತ್ರಾಣಿ ನಯನಂ ದಹತಿ ಪಾವಕಃ ನಚೈವಂ ಕ್ಲೇದಯಂತ್ಯಾಪಃ ನಶೋಷಯತಿ ಮಾರುತಃ. ಎಷ್ಟು ಒಳ್ಳೆ ಪದ್ಯ ಇದು. ಆತ್ಮದ ಬಗ್ಗೆ ಹೇಳೋದು. ಆತ್ಮವನ್ನು ಯಾರು ಖಡ್ಗದಿಂದ ಚುಚ್ಚಿ ಕೊಲ್ಲಕ್ಕಾಗಲ್ಲ, ಆತ್ಮವನ್ನು ಯಾರು ನೀರಿನಿಂದ ನೆನೆಸಕ್ಕಾಗಲ್ಲ, ಆತ್ಮವನ್ನು ಯಾರು ಬೆಂಕಿಯಿಂದ ಸುಡಕ್ಕಾಗಲ್ಲ, ಬಿಸಿಲಿನಲ್ಲಿ ಒಣಸಕ್ಕಾಗಲ್ಲ. ಅದೇ ಆತ್ಮ. ಹಾಗಾದ್ರೆ ನೋಡೋಣ, ಆತ್ಮನ ಸುಡಕ್ಕಾಗತ್ತಾ ಅಂತ. ಆತ್ಮದ ಸಂಕೇತವಾಗಿ ಒಂದು ಬಿಳಿ ಬಟ್ಟೆ ಇದೆ, ನಯನಂ ದಹತಿ ಪಾವಕಃ. ನೋಡಿ, ಆತ್ಮವನ್ನು ಸುಡೋದಕ್ಕಾಗೋದಿಲ್ಲ, ಬಟ್ಟೆ ಹಾಗೆ ಇದೆ. ಇನ್ನು ಇದನ್ನು ಒದ್ದೆ ಮಾಡಿದ್ರೆ ಒದ್ದೆ ಆಗುತ್ತಾ? ಒಣಗಿದೆ. ಈಗ ಇದು ನೋಡಿ, ದಿಸ್ ಈಸ್ ಡ್ರೈ. ನಾನೇನ್ ಮಾಡ್ತೀನಿ, ಇಲ್ಲಿ ಇದಕ್ಕೆ ನೀರು ಹಾಕ್ತೀನಿ ನಿಮ್ಮ ಎದುರುಗಡೆನೆ. ತಗೊಂಡೆ, ಈ ಬಟ್ಟೆಯನ್ನು ಕೂಡ ಇದಕ್ಕೆ ಅದ್ದಿದೆ, ನೀರಲ್ಲಿ ಅದ್ದಿದ್ದೇನೆ. 1 2
3 ನಯನಂ ಚಂದಂತಿ ಶಸ್ತ್ರಾಣಿ ನಯನಂ ದಹತಿ ಪಾವಕ ನಚೈವಂ ಕ್ಲೇದಯಂತ್ಯಾಪ ನಶೋಷಯತಿ ಮಾರುತಃ. ಹಾಗೆ ಇದೆ, ಒದ್ದೆ ಹಾಗೇ ಇಲ್ಲ. ದಟ್ ಈಸ್ ದಿ ಬ್ಯೂಟಿ ಆಫ್ ಆತ್ಮ. ಹಾಗಾದ್ರೆ ಒಣಗ್ಸಕ್ಕಾಗಲ್ಲ ಅನ್ನೋ ಪ್ರಶ್ನೆ ಇದೆ. ಮತ್ತೆ ಇದರೊಳಕ್ಕೆ ಹಾಕ್ತೀನಿ, ಹಾಕಿದೆ, ಆದರೆ ಇದನ್ನ ಒಣಗ್ಸಕ್ಕಾಗಲ್ಲ, ಒದ್ದೆ ಆಗೋಗಿದೆ. ಸೊ ಇಂಥ ಅದ್ಭುತವಾದ ಆತ್ಮದ ಕಲ್ಪನೆಯನ್ನ ಕೃಷ್ಣ ಮಾತ್ರ ಕೊಡಕ್ಕೆ ಸಾಧ್ಯ. ಹ್ಯಾಟ್ಸ್ ಆಫ್ ಟು ಹಿಸ್. ಖಡ್ಗ, ಆತ್ಮವನ್ನು ಖಡ್ಗದಿಂದ ಚುಚ್ಚಕ್ಕಾಗಲ್ಲ ಅಂತಾನೆ ಕೃಷ್ಣ. ಹಾಗಾದ್ರೆ ಚುಚ್ಚಕ್ಕಾಗುತ್ತಾ ನೋಡೋಣ. ಐ ವಿಲ್ ಗೋಯಿಂಗ್ ಟು ಟ್ರೈ ದಿಸ್. ಆತ್ಮವನ್ನ ಖಡ್ಗದಿಂದ ಚುಚ್ಚೋದಕ್ಕೂ ಆಗೋದಿಲ್ಲ. ಅದೇ